ನಮಸ್ಕಾರ, ಪ್ರಜಾ ಫ್ಲಾಸ್ಟಿನ್ಗೆ ಸ್ವಾಗತ. ನಾನು ಪ್ರೀತಾ ಯಶ್ವಂತ್. ಇದೀಗ ಹೆಡ್ಲೈನ್ಸ್. ಅಂಡರ್ ಗ್ರೌಂಡ್ ಎಸಿ ಮಾರ್ಕೆಟ್ ಬೆಂಗಳೂರಿನ ವಿವಿಧೆಡೆಯೂ ಪಾಲಿಕೆ ಬಜಾರ್ಗಳ ನಿರ್ಮಾಣ, ಬಿಬಿಎಂಪಿಯ ಮಹತ್ವದ ಪ್ಲಾನ್. ವಿದ್ರೋಹಿಗಳ ಕೃತ್ಯ ಎನ್ಐಎಗೆ ಒಪ್ಪಿಸಿ ರಾಜ್ಯದ ಘಟನೆಗಳಿಗೆ ಹೊರ ರಾಜ್ಯದ ನಂಟು, ಬಿಜೆಪಿ ನಾಯಕರ ಆಕ್ರೋಶ. ಕೆಎಸ್ಒಯುಗೆ ಅನಧಿಕೃತ ಬ್ಯಾಂಕ್ ಖಾತೆ, 94 ಲಕ್ಷ ರೂಪಾಯಿ ದುರುಪಯೋಗ ಆರೋಪ. ಕೋಲಾರ ಕ್ಲಾಶ್, ಕೋಲಾರದಲ್ಲಿ ಈದ್ ಮಿಲಾದ್ ಮೆರವಣಿಗೆ ವೇಳೆ ಘರ್ಷಣೆ, ಮಾರಕಾಸ್ತ್ರಗಳಿಂದ ಹಲ್ಲೆ. ಕರ್ನಾಟಕದಲ್ಲಿ ಉತ್ತಮ ಮಳೆಯಾದರೂ ನೀರು ಕಾಣದ ಕೆರೆಗಳು, 60% ಕೆರೆಗಳಲ್ಲಿ ಅರ್ಧಕ್ಕಿಂತ ಕಡಿಮೆ ನೀರು. ಬಜಾಜ್ ಹೌಸಿಂಗ್ ಫೈನಾನ್ಸ್ ಶೇರ್, ಮೊದಲ ದಿನವೇ ಹೂಡಿಕೆದಾರರ ಹಣ ಡಬಲ್ ಮಾಡಿದ ಷೇರು. ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಯತ್ನಿಸಿದ ಶಂಕಿತ ವ್ಯಕ್ತಿ ಉಕ್ರೇನ್ನ ಕಟ್ಟ ಬೆಂಬಲಿಗ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇದೇ ಮೊದಲ ಬಾರಿಗೆ ಎನ್ನುವಂತೆ ವಿಧಾನಸಭಾ ಚುನಾವಣೆ ತೀವ್ರ ಜಿದ್ದಾಜಿದ್ದಿನ ಕಣವಾಗಿ ಬದಲಾಗಿದೆ. ಗದ್ದುಗೆ ಯಾರಿಗೆ ಎನ್ನುವ ಚರ್ಚೆ ಜೋರಾಗಿದೆ. ಭಾರತೀಯ ಸ್ಟಾರ್ ಕುಸ್ತಿಪಟುಗಳಿಂದ ಹೊಸ ಇನ್ನಿಂಗ್ಸ್ ಆರಂಭ. ವಿನೇಶ್ ಫೋಗಟ್ ಜೊತೆಗೆ ಸಾಕ್ಷಿ ಮಲಿಕ್ ಕೂಡ ಈಗ ಹೊಸ ಇನ್ನಿಂಗ್ಸ್ ಆರಂಭಿಸಿದ್ದಾರೆ. ನಿಮ್ಮ ಮನೆಯವರು ಮುಂಗೋಪಿ ಅಂತ ಗೊತ್ತಿದ್ರು ನೀವು ಮಾಡಿದ್ದು ಸರಿಯಲ್ಲ, ಪವಿತ್ರ ಗೌಡ ವಿರುದ್ಧ ಸಂಚನ ಗುಡುಗು. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.